ರಜತ್ ಅವ್ರೆ, ಈಗ ಒಬ್ಬ ಸ್ಪರ್ಧಿ ಎಲ್ಲಾ ಎಪಿಸೋಡ್ ನೋಡ್ಕೊಂಡು ಒಂದ್ ಪ್ಲಾನಿಂಗ್ ಇಟ್ಕೊಂಡು ಹೋದ ಅಂತ ಇಟ್ಕೊಳ್ಳೋಣ. ಹೌದು. ಆತನ ಪ್ಲಾನಿಂಗು ಮನೆ ಒಳಗಡೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? 5% ಆಗಲ್ಲ ಸರ್. ಯಾಕಂದ್ರೆ ಬಿಗ್ ಬಾಸ್ ಅನ್ನೋ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ. ಇವಾಗ 50% ಆದ್ಮೇಲೆ ನಾನು ಹೋದವನು. ಬಟ್ ಆದ್ರೆ ನಮ್ಗೆ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಎಲ್ಲಾ ಎಪಿಸೋಡ್ ನೋಡಿದವನಲ್ಲ. ಫಸ್ಟ್ ಸ್ಟಾರ್ಟಿಂಗ್ 2 ವಾರ ಜಗದೀಶ್ ಅವ್ರಿಗೂ ನಾನು ನೋಡಿದೆ. ಜಗದೀಶ್ ಹೋದ್ಮೇಲೆ ಸ್ವಲ್ಪ ಬೋರ್ ಆಯ್ತು, ಸೈಲೆಂಟ್ ಆದೆ. ಅದಾದ್ಮೇಲೆ ನಾನು ಹೋಗ್ಬೇಕು ಅಂತ ನನಗೆ ಮಾತುಕತೆ ಬಂದಾಗ ಇನ್ನ 2 ಎಪಿಸೋಡ್ ಹಿಂದೆಗಡೆ ನಾನು ನೋಡಿದ್ದೆ. ಬಟ್ ಆದ್ರೆ ಏನೇ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರು ಮಾಸ್ಟರ್ ಮೈಂಡ್ ಇಲ್ಲಿ ಇದ್ದಾಗ ಏನ್ ಮಾಡಕ್ ಆಗಲ್ಲ ಸರ್. ಅಲ್ಲಿ ನಾವೊಂದು ಅನ್ಕೊಂಡುವೆ ಈ ತರ ಆಗುತ್ತೆ, ತ್ರಿವಿಕ್ರಮ್ ಈ ತರ ಆಗ್ಬಿಡುತ್ತೆ, ಹಿಂಗ್ ಮಾಡೋಣ ಅಂತ. ಅಲ್ಲಿ ನೋಡಿದ್ರೆ ಟಾಸ್ಕ್ ಬೇರೆ ತರ, ಇಲ್ಲ ಈ ತರ ಮಾಡೋಣ ಅಂತ ಅನ್ಕೊಂತ ಇದ್ವಿ. ಈ ತರ ನಾವು ಫೈನಲ್ ಹೆಂಗಾಗ್ಬಿಟ್ವಿ ಅಂದ್ರೆ ನಾವ್ ಏನು ಮಾತಾಡೋದೇ ಬೇಡ, ಏನಾದ್ರು ಇದ್ರೆ ಮನ್ಸಲ್ಲಿ ಇಟ್ಕೊಂಡ್ಬಿಡಲ್ಲ, ಓಪನ್ ಆಗಿ ಮಾತಾಡ್ಬಿಟ್ರೆ ಅಲ್ಲಿ ಬೇರೆ ತರ ತಿರುಗಿಸ್ಬಿಡ್ತಾರೆ, ಬೇಡವೇ ಬೇಡ ಅನ್ನೋ ತರ ಆಗೋಗಿತ್ತು. ಎಷ್ಟೋ ಸತಿ ನಾವೇ ಓಪನ್ ಹಿಂಟ್ಸ್ ಕೊಟ್ಬಿಟ್ಟು ನಮಗ್ ನಾವೇ ಹಾಕೊಂಡಿರೋದಿದೆ. ಒಂದ್ ಕಡೆ ನಾನು ನೀನು ಆಪೋಸಿಟ್ ಆಡ್ತಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸಿಗಲ್ಲ, ಬಾ ನಾನು ನೀವು ಒಂದು ಟಾಸ್ಕ್ ಆಡೋಣ ಅಂತ ಬಂದ್ರೆ ರೆಸಾರ್ಟ್ ಟಾಸ್ಕ್ ಇಟ್ಬಿಟ್ಟು ಅಡಿಗೆ ಮಾಡ್ಕೊಂಡಿರಿ ಅಂತ. ಅದ್ರಲ್ಲಿ ಏನ್ ಜೊತೆಯಾಗಿ ಆಡೋದು? ಜಗದೀಶ್ ಸರ್ ಈ ತರ ಆಕ್ರಮಣ ಇರಲಿಲ್ಲ. ನೀವು ರಜತ್ಗೆ ಜಗದೀಶ್ ಸರ್ಗೆ ಕಂಪೇರ್ ಮಾಡಬೇಡಿ. ಇದು ಬೇರೆ, ಅದು ಬೇರೆ. ಅದು ಇಂಡಿವಿಜುವಲ್ ಆಗಿ ಮಾಡಕ್ ಹೋಗಿ ಏನೇನೋ ಮಾಡ್ಕೊಂಡಿದ್ದು. ಇದು ಗುದ್ದಾಡಕ್ಕೆ ಅಂತಾನೆ ಬಂದಿದ್ ಗುಳಿ ಇದು. ಸೊ ಅದ್ರ ಬಗ್ಗೆ ಖುಷಿ ಇದೆ. ಅವ್ನು ಗುದ್ದಾಡ್ತಾನೆ ಬಂದಿದ್ದು ಅಂಡ್ ಗುದ್ದಾಡ್ತಾನೆ ಆಚೆನೂ ಬಂದಿದ್ದು. ಸೊ ನನ್ ಜೊತೆಗೂ ಅದೇ ತರ ನಾವಿಬ್ರು ಹೆಂಗಿತ್ತು ರ್ಯಾಪ್ ಅಂತಂದ್ರೆ ಲಾಸ್ಟ್ ಬೆಂಚರ್ಸ್ ತರ ಇತ್ತು. ಆಟ ಆಡೋಣ, ಆರಾಮಾಗಿರೋಣ ಅಂತ. ತ್ರಿವಿಕ್ರಮ್, ತ್ರಿಮೋಕ್ಷಿ ಬಗ್ಗೆ ಹೇಳಿ. ವಿಟಿ ಪ್ಲೇ ಆಯ್ತು ಫಿನಾಲೆನಲ್ಲಿ. ಇಟ್ಸ್ ಅ ವೆರಿ ಶಾಕಿಂಗ್ ನಿಮಗೆ, ನಮಗಲ್ಲ ಆಚೆ ಇರೋರ್ಗೆ. ನಮಗೂ ತುಂಬಾ ಶಾಕಿಂಗ್ ಅದು. ಹೆಂಗ್ ಅನ್ನಿಸ್ತು ನಿಮ್ಗೆ ಅದ್ ನೋಡಿ? ಕೊನೆ ತನಕ ನಾನು ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ಬಟ್ ನೀವು ನೋಡಿದ್ರ, ಲೈಕ್ ನೀವು ದೂರ ಇದ್ರು ಅಲ್ಲೇನೋ ಒಂದ್ ಪಾಯಿಂಟ್ ನೀವು ಲೈಕ್ ಐ ಕಾಂಟ್ಯಾಕ್ಟ್ ಇಂದ ಹಿಡ್ದು ಅದನ್ನೆಲ್ಲ ಸ್ನಿಪೆಟ್ಸ್ ನೆಲ್ಲ ಜೋಡಿಸಿ ಹಾಡ್ ಮಾಡಿ ಅದನ್ನ ನೀವು ನೋಡಿದಾಗ ಹೆಂಗ್ ಫೀಲ್ ಆಯ್ತು ನಿಮ್ಮಿಬ್ರಿಗೆ? ಐ ಥಿಂಕ್ ಯು ಆರ್ ಶಾಕ್ಡ್ ಅಲ್ಲಿ. ಅಯ್ಯೋ, ನಾನು ಒಳಗೆ ಸುದೀಪಣ್ಣ ತೋರಿಸಿದ ತಕ್ಷಣ ಶಾಕ್ ಅದೆ. ನಾನು ಹೇಳಿದ್ ಸಿಂಪಲ್ ಲ್ಯಾಂಗ್ವೇಜ್ ಎಮ್ಮಂಗ ಅರ್ಥ ಆಗ್ತಿಲ್ಲ, ಇನ್ ಲವ್ ಇವೆಲ್ಲ ಹೇಳ್ಬಿಡಿದ್ರೆ ಕೊಂದೆ ಹಾಕ್ಬಿಟ್ರೆ ಅಂತ. ಈಗ ನೆಕ್ಸ್ಟ್ ಸೀಸನ್ ಬರ್ತೀವಿ ಮೇಡಮ್ ಮತ್ತೆ. ಹ್ಞೂನ್ರಿ ಆಯ್ತ್ರಿ ಅನ್ನೋದು.